ದರ್ಶನ್ ಹಾಗೂ ಸುದೀಪ್ ಒಂದು ಕಾಲದಲ್ಲಿ ಕುಚಿಕು ಗೆಳೆಯರಾಗಿದ್ದವರು. ಆದರೆ ಜಿಗರಿ ದೋಸ್ತಿಗಳಾಗಿದ್ದ ಇಬ್ಬರು ದೂರವಾಗಿ ಹಲವು ವರ್ಷಗಳೇ ಉರುಳಿವೆ. ಕೊಲೆ ಕೇಸ್ನಲ್ಲಿ ದಾಸ ಕಂಬಿ ಎಣಿಸ್ತಾ ಇದ್ರೆ ಸುದೀಪ್ ಮತ್ತೊಮ್ಮೆ ಮೌನ ಮುರಿದಿದ್ದಾರೆ. ಕಾಟೇರನ ಕ್ರೌರ್ಯ ಮತ್ತು ಫ್ಯಾನ್ಸ್ಗೆ ಮಾತಿನಲ್ಲೇ ನಯವಾಗಿ ತಿವಿದಿದ್ದಾರೆ. ಕುಚಿಕು ದೋಸ್ತಿಗಳ ಗೆಳೆತನ ಚೂರಾಗಿದೆ. ಇದರ ನಡುವೆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಮೌನ ಮುರಿದಿದ್ದಾರೆ. ದರ್ಶನ್ ನಾನು ಒಟ್ಟಿಗೆ ಸರಿಯಿಲ್ಲ, ಮೌನ ಮುರಿದ ಕಿಚ್ಚ. ಸೂರ್ಯ ಬೆಳಗ್ಗೆ, ಚಂದ್ರ ರಾತ್ರಿ ಇದ್ರೆ ಚಂದ ಎಂದ ರನ್ನ. ನಾವಿಬ್ರು ಸರಿಯಿಲ್ಲ, ಬೇರೆ ಅಭಿಮಾನಿಗಳನ್ನ ತಿದ್ದಲು ಹೋಗಲ್ಲ, ಜೈಲು ಹಕ್ಕಿಯಾಗಿ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಆಡಿದ ಮಾತು. ಒಂದು ಕಾಲದಲ್ಲಿ ಕುಚಿಕು ಗೆಳೆಯರಂತಿದ್ದ ಇಬ್ಬರು ದೂರವಾಗಿದ್ದಾರೆ. ಹೀಗಿದ್ರು ನಟ ಸುದೀಪ್ ದರ್ಶನ್ ಬಗ್ಗೆ ಎರಡನೇ ಸಲ ಮನವೆಚ್ಚಿ ಮಾತನಾಡಿದ್ದಾರೆ. ನಾನು ಲಾಸ್ಟ್ ಇಯರ್ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದರೆ ನೀವ್ಯಾರು ಏನು ಅನ್ಕೊಂತೀರಂತನೂ ನಾನು ನೋಡಕ್ಕೆ ಹೋಗಲ್ಲ, ನಾನು ಹೋಗ್ತೀನಿ. ನಟ ದರ್ಶನ್ ಗೆಳೆತನ ದೋಸ್ತಿ ವಿಚಾರ ಪ್ರಸ್ತಾಪಿಸಿದ ರನ್ನ, ಸೂರ್ಯ ಹಗಲು ಬರಬೇಕು, ಚಂದ್ರ ರಾತ್ರಿ ಬರಬೇಕು, ಆಗ್ಲೇ ಚಂದ ಅಲ್ವಾ ಅಂತ ಹೇಳಿದ್ದಾರೆ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹಿ ಇಸ್ ಅ ಡಿಫ್ರೆಂಟ್ ಪರ್ಸನ್, ಇಸ್ ಡಿಫ್ರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಇನ್ನು ದರ್ಶನ್ ಅಭಿಮಾನಿಗಳು ಬೇರೆಯವರ ಸಿನಿಮಾ ನೋಡಲ್ಲ ಅನ್ನೋದನ್ನ ಟ್ರೆಂಡ್ ಮಾಡ್ತಿದ್ರು. ಈ ಬಗ್ಗೆ ಕೆರಳಿದ ಬಚ್ಚನ್ ತಮ್ಮದೇ ಸ್ಟೈಲ್ ನಲ್ಲಿ ಟಾಂಗ್ ಕೊಟ್ರು. ಗತ್ತು ಗಾಂಭೀರ್ಯ ಎರಡರ ಒಟ್ಟಿಗೂ ಬರ್ಲಿಲ್ವಾ? ಎರಡು ಸಿನಿಮಾ ಬರ್ಲಿಲ್ವಾ? ಇದು ಯಾವ್ದಾದ್ರು ಭೀಮಾ ಬರ್ಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ ಇದು ಬರಲ್ಲ, ಅಲ್ಲೂ ಫಸ್ಟ್ ಡೇ ಬರ್ಬೇಕಾದ್ರೆ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಂದ್ರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದೇ ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ, ಬಟ್ ಒಂದಂತೂ ಸತ್ಯ ಸರ್, ಈ ದೇಶದಲ್ಲಿ ಇದೀವಂದ್ರೆ ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗುತ್ತೆ, ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ, ಕೇಳಬೇಕಾಗುತ್ತೆ. ಎಷ್ಟೇ ಅಲ್ಲ, ದರ್ಶನ್ ಅವರಿಗೆ ಹೊಸಪೇಟೆಯಲ್ಲಿ ಚಪ್ಪಲಿ ಎಸೆತದ ವಿಚಾರವನ್ನ ಪೈಲ್ವಾನ್ ಪ್ರಸ್ತಾಪ ಮಾಡಿದ್ದಾರೆ. ಅಂದು ಗೆಳೆಯನ ಪರ ನಿಂತು ಮೊದಲು ನಾನು ಪತ್ರ ಬರೆದಿದ್ದೆ ಅಂತ ದರ್ಶನ್ ಸ್ನೇಹವನ್ನ ಸುದೀಪ್ ಮತ್ತೆ ಸ್ಮರಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು, ನಾನು ಲೆಟರ್ ಬರ್ದಿದ್ದೀನಿ, ಬರೀಬೇಡಿ, ಅದು ಅವಶ್ಯಕತೆ ಇರಲಿಲ್ಲ. ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟರ್ ಬರ್ದಿದ್ದೀನಿ. ಲೆಟರ್ ಬರ್ದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ, ನನ್ನ ಮನಸ್ಸಿಗೆ ಬಂತು. ಯಾವ ಕಲಾವಿದರಿಗೂ ಅದು ಆಗಬಾರ್ದು, ಯಾರಿಗೂ ಆಗಬಾರ್ದು. ಎಷ್ಟೇ ಕೋಪ ಇರಲಿ ಏನೇ ಇರಲಿ, ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್. ಒಂದ್ ಕಡೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇತ್ತ ಕಿಚ್ಚ ಸುದೀಪ್ ದಾಸನಿಗೆ ನಯವಾಗಿ ಮಾತಿನಲ್ಲಿ ತಿವಿದಿದ್ದಾರೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅನ್ನೋ ಕಿವಿ ಮಾತನ್ನ ಹೇಳುತ್ತಲೇ ಫ್ಯಾನ್ಸ್ ಗಳಿಗೂ ತಿರುಗೇಟನ್ನ ನೀಡಿದ್ದಾರೆ. ನಮ್ಮಿಬ್ಬರ ಸ್ನೇಹ ಸರಿ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.